ಓಕೆ, ನಮ್ಮ ಟೀಮು ಉತ್ಸವ್ ವಾರಿಯರ್ಸ್. ಲಾಸ್ಟಿಗೆ ಹೆಸರು ಬಂದರೂ ಕೂಡ ಒಳ್ಳೆ ಹೆಸರೇ ಸಿಕ್ಕಿದೆ. ಫಸ್ಟಿಗೆ ನಮ್ಮ ಒಂದು ಟೀಮ್ನ ಪ್ರಮೋಷನ್ ಮಾಡ್ಕೊಂಬೇಡಲ್ಲ. ಸೊ ಅದ್ರ ಜೊತೆಗೆ ನಮ್ಮ ಗೋವಿಂದ್ ಸರ್ ಎಲ್ಲರೂ ಕಾಲೆಳೆಯುತ್ತೆ ಕಾಲ ಅಂತ ಸಿನಿಮಾ ಮಾಡಿದ್ದಾರೆ. ಈ ಕಬಡ್ಡಿಯಲ್ಲಿ ಬೇರೆಯವ್ರ ಕಾಲೆಳೆಯೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಾಲೆಳೆದು ಬೀಳ್ಸೋದಕ್ಕೆ. ಸೊ ನಮ್ಮ ಟೀಮ್ ಸ್ಟ್ರೆಂತ್ ಏನಂದರೆ ನಮ್ಮ ಪ್ಲೇಯರ್ಸೇ. ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಹಿಂಗೆ ನೋಡಿದ್ರೆ ಹೋಗೋಕ್ಕೆ ಭಯ. ಅಂದರೆ ಅಷ್ಟು ಡೆಡಿಕೇಟೆಡ್ ಆಗೂ ಇದ್ದಾರೆ, ಒಂದು ಕೈಯಲ್ಲಿ ಎಲ್ಲರೂ ಹಿಡ್ದಾಕ್ಬಿಡ್ತಾರೆ. ಸೊ ಅದನ್ನ ಪ್ರಾಕ್ಟೀಸಲ್ಲಿ ನೋಡಿದ್ದೀರ. ಸೊ ಹಾಗಾಗಿ ಜೋಕ್ಸ್ ಪಾರ್ಟ್ ಅಷ್ಟೇ ಡೆಡಿಕೇಟೆಡ್ ಆಗಿ ನಮ್ಮ ಟೀಮ್ ಇದೆ. ಕೋಆರ್ಡಿನೇಷನ್ ಇರ್ಬೋದು, ಐಡಿಯಾಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋದಿರ್ಬೋದು, ಆಡಬೇಕು ಅನ್ನೋ ಉತ್ಸಾಹ ಅಂತೂ ನಮ್ಮ ಟೀಮಲ್ಲಿದೆ. ಹಾಗಾಗಿ ಈ ಟೀಮ್ ನನಗೆ ಸಿಕ್ಕಿರೋದು ನಂಗಂತೂ ತುಂಬಾ ಖುಷಿ. ನವರಸನ್ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಹೆಂಗೆ ಎಲ್ಲರೂ ಕೇಳ್ತಾರೋ, ಮೊನ್ನೆ ಹೂವಿನ ಹಡಗ್ಲಿಗೆ ಹೋದಾಗಲೂ ಅಷ್ಟೇ ಸೋನಲ್ ಮಾಂಟೇರಿಯೋ ಮ್ಯಾಮ್ ಇರ್ಬೋದು, ಎಲ್ಲರೂ ಶ್ರೀಲಂಕಾದಿಂದ ಬಂದ್ರ, ತುಂಬ ಚೆನ್ನಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅಂತ. ಅಂದರೆ ರೀಚ್ ತುಂಬ ಚೆನ್ನಾಗಿದೆ. ಅದು ನಮ್ಮ ಮೀಡಿಯಾದವರ ಸಪೋರ್ಟಿಂದ ಕಾರಣ. ನನ್ನ ಸಹೋದ್ಯೋಗಿಗಳು, ಥ್ಯಾಂಕ್ ಯು ವೆರಿ ಮಚ್. ನೀನು ಲೇಟಾಗಿ ಬರ್ತೀಯಲ್ಲ, ಅದಕ್ಕೆ ಕರ್ಕೊಂಡು ಹೋಗಿಲ್ಲ. ಆಮೇಲೆ ಸುಮ್ಮನೆ ಟಿಕೆಟ್ ಪ್ರೈಸು ನಮ್ಮ ಸಾಯಿ ಟೂರ್ಸಿಗೆ ಇದಾಗ್ಬಿಡುತ್ತಲ್ಲ ಎಕ್ಸ್ಟ್ರಾ, ಅದಕ್ಕೆ. ಸೊ ಎಲ್ಲ ಕಡೆ ಕೇಳ್ತಾರೆ ಶ್ರೀಲಂಕಾದಿಂದ ಬಂದ್ರ ಅಂತ. ನಾವು ಹೋಗಿದ್ದು ಒಂದೇ ದಿನ, ಇನ್ನೂ ಅಷ್ಟು ದಿನ ಇರೋಕ್ಕಾಗುತ್ತಾ ಅಂದರೆ ಅಷ್ಟು ಮಟ್ಟಿಗೆ ರೀಚ್ ಆಗಿದೆ. ಸೊ ಕಬಡ್ಡಿ ಅನ್ನೋದು ನಮ್ಮ ದೇಸಿ ಕ್ರೀಡೆ. ಇತ್ತೀಚೆಗೆ ನಾವು ಕ್ರಿಕೆಟು, ಫುಟ್ಬಾಲು ಅವುಗಳನ್ನ ಮಾತ್ರ ನೋಡ್ತೀವಿ, ಆಡ್ತೀವಿ. ಆ ಥರದ ಟೂರ್ನಮೆಂಟ್ಸ್ನ ಮಾತ್ರ ಆಯೋಜನೆ ಮಾಡ್ತಾರೆ. ಆದರೆ ಕಬಡ್ಡಿ ನಮ್ಮ ದೇಸಿ ಕ್ರೀಡೆ, ಗ್ರಾಮೀಣ ಕ್ರೀಡೆ. ಅದನ್ನು ಸೆಲೆಬ್ರಿಟೀಸ್ಗಳು ಒಳ್ಳೆ ಕಲರ್ಫುಲ್ಲಾಗಿ ಆಡಿದಾಗ ಅಂತ ಹೇಳಿ ಇನ್ನೊಂದಷ್ಟು ಜೋಶ್ ಬರುತ್ತೆ. ಸೊ ಅದನ್ನು ಒಂದು ಇನಿಷಿಯೇಟಿವ್ ತೊಗೊಂಡಿರೋದಕ್ಕೆ ಆರ್ಗನೈಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನವರಸನ್ ಸರ್ಗೆ. ಜೊತೆಗೆ ಇನ್ನು ಥೀಮ್ ಸಾಂಗ್ ಇವಾಗ ನೋಡಿದೆ, ಎಲ್ಲರೂ ನೋಡಿದ್ವಿ. ಅಂದರೆ ಒಂದು ಗೂಸ್ ಬಂಪ್ಸ್ ಅದು. ಮ್ಯೂಸಿಕ್ ಇರ್ಬೋದು, ಚಂದನ್ ಶೆಟ್ಟಿ ಅವರು ಮಾಡಿರೋದು ತುಂಬ ಇನ್ನಷ್ಟು ನಮ್ಮ ಉತ್ಸಾಹ ಹೆಚ್ಚಾಗ್ತಾ ಇದೆ. ಅದನ್ನು ನೋಡಿಬಿಟ್ಟು ಒಂದು ಉತ್ಸಾಹ ಹೆಚ್ಚಾಗುತ್ತೆ, ಇನ್ನೊಂದು ಉತ್ಸಾಹ ಯಾಕೆ ಡೌನ್ ಆಗುತ್ತೆ ಅಂದರೆ ಏಗಳೆಲ್ಲ ಎತ್ತೆತ್ತರಾಗಿರ್ತಾರೆ. ಸೊ ನಮ್ಮ ಭವಿಷ್ಯ ಅಲ್ಲಿ ಕಣ್ಮುಂದೆ ಬರುತ್ತೆ. ಸೊ ನಮ್ಮನ್ನೇ ಸೇರಿಸ್ಕೊಂಡು ಎಲ್ಲರಿಗೂ ಪೇಮೆಂಟ್ ಕೊಟ್ಟು ಮಾಡ್ಬಿಡ್ಬೋದಾಗಿತ್ತು ಥೀಮ್ ಸಾಂಗು. ಸರ್ ಎಲ್ಲ ಓನರ್ಸ್ ಎಲ್ಲ ಫುಲ್ ರಿಚ್ ಇದ್ದೀರಲ್ಲ ಸರ್, ಏನು ಪೇಮೆಂಟ್ ಪ್ರಾಬ್ಲಮ್ಮಾ? ಓಕೆ, ಭಾಳ ಖುಷಿ ಇದೆ. ಎಲ್ಲರೂ ಆಟ ಆಡೋದಕ್ಕಂತೂ ನಮ್ಗಳ ಜೋಶ್ ಜಾಸ್ತಿ ಇದೆ. ಸೊ ಬೇರೆ ಯಾರಾದರೂ? ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಎವ್ರಿ ಒನ್. ಗುಡ್ ಈವ್ನಿಂಗ್. ಸೊ ಪ್ರೊಫೆಷ್ನಲಿ ಆ್ಯಂಕರ್ ಇರೋದ್ರಿಂದ ಮೈಕ್ ನಂಗೆ ಕೊಟ್ಟರೆ ನನ್ನ ಮೈಕ್ ಬಿಡಲ್ಲ ಆ್ಯಕ್ಚುಲಿ. ಬಟ್ ಎನಿವೇಸ್ ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಮೂಮೆಂಟಲ್ಲಿ ಡಿಸಿಷನ್ ತೊಗೊಂಡಿದ್ದು, ಲೈಕ್ ಹೋಗ್ಲಾ ಬೇಡ. ಐ ಯೂಸ್ ಟು ಸಿ ಇನ್ ಇನ್ಸ್ಟಾಗ್ರಾಮ್ ತುಂಬ ರೀಲ್ಸ್ ನೋಡ್ತಾ ಇದೆ. ಸೊ ಆ್ಯಕ್ಚುಲಿ ರೀಲ್ಸಿಂದನೇ ನಾನು ಮೋಟಿವೇಟ್ ಆಗಿದ್ದು. ಸೊ ನಾನು ಎಲ್ಲರಿಗೂ ಕೇಳ್ತಾ ಇದ್ದೆ ಹೇಗಿದೆ ರಿಸ್ಕಿ ಇದೆಯಾ ಅಂತ. ಬಟ್ ಆ್ಯಕ್ಚುಲಿ ಕೋಚ್ ತುಂಬ ಒಳ್ಳೆಯವರು. ಅವರು ಒಂದು ದಿನದಲ್ಲೇ ಹೇಳ್ಕೊಟ್ಬಿಟ್ರು ಹೆಂಗೆ ಅಂತ. ನಾನು ಒಂದೇ ದಿನ ವೆರಿ ಗುಡ್ ಕೋಚ್ ಆ್ಯಕ್ಚುಲಿ. ನೀಲ್ ಸರ್, ಎಸ್ ನೀಲ್ ಸರ್. ಸೊ ಒಂದೇ ದಿನಲ್ಲಿ ಹೇಳ್ಕೊಟ್ರು. ಆ್ಯಂಡ್ ಐ ವಾಸ್ ಲೈಕ್ ಆಗತ್ತಾ ಇಲ್ವಾ. ಆ್ಯಂಡ್ ನಮ್ಮ ಮನೇಲೂ ಸ್ವಲ್ಪ ಹೆದರ್ಸ್ತಾ ಇದ್ರು, ಏನಾದರೂ ಇಂಜುರಿ ಆಯ್ತು ಅಂದರೆ ನೆಕ್ಸ್ಟ್ ಹೆಂಗೆ ಕೆಲಸ ಮಾಡ್ತೀಯ, ಲೈಕ್ ಯುವರ್ ಇಂಟು ಆ್ಯಂಕರಿಂಗ್ ಪ್ರೊಫೆಷನ್, ಸ್ಟೇಜ್ ಮೇಲೆ ಇರಬೇಕು. ಬಟ್ ಆ್ಯಕ್ಚುಲಿ ಏನು ರಿಸ್ಕೇ ಅನಿಸಿಲ್ಲ ಸರ್. ಇಟ್ಸ್ ರಿಯಲಿ ವೆರಿ ಈಸಿ. ಅವ್ರು ತುಂಬ ಸೇಫಾಗಿ ಎಲ್ಲ ಮ್ಯಾಟ್ ಆಗಲಿ ಎಲ್ಲ ಆಗಲಿ ತುಂಬ ಈಸಿಯಾಗಿದೆ. ಐ ಥಿಂಕ್ ವಿಲ್ ಹ್ಯಾವ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್. ಆ್ಯಂಡ್ ನಮ್ಮ ಟೀಮ್ ಅಂತ ನೋಡ್ತಾನೆ ಇದ್ದೀರಾ ಹೇಗಿದೆ ಅಂತ. ಸೊ ಸಕ್ಕದಾಗಿದೆಲ್ಲ. ಸೊ ಐ ಆಮ್ ಸೊ ಲಕ್ಕಿ. ಆ್ಯಂಡ್ 7 ನಂಬರ್ ಇಸ್ ಆ್ಯಕ್ಚುಲಿ ಮೈ ಲಕ್ಕಿ ನಂಬರ್. ಸೊ ತುಂಬ ಖುಷಿ ಆಯಿತು 7 ಟೀಮ್ ನಮ್ಮದು ಅಂತ. ಸೊ ಆಲ್ ದಿ ಬೆಸ್ಟ್ ಎವ್ರಿ ಒನ್. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇಡೀ ತಂಡಕ್ಕೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ನವರಸನ್ ಅವರೊಬ್ಬರಿಗೆ ಈ ಥರ ಎಲ್ಲ ಥಾಟ್ಸ್ ಬರೋದು. ಈ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಂದು ಸಿನಿಮಾ, ನಾವು ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾನ ರೆಡಿ ಮಾಡ್ತೀವಿ, ಅದನ್ನು ಜನಗಳಿಗೆ ತಲುಪಿಸೋದ್ರಲ್ಲಿ ಮೀಡಿಯಾ ಒಂದು ಕಡೆ ಆದರೆ, ನಮ್ಮ ನವರಸನ್ ಅವರು ಒಂದು ಕಡೆ ಜೊತೆಗೆ ಸೇರಿಕೊಂಡು ಇಡೀ ಕರ್ನಾಟಕದಾದ್ಯಂತ ಜನಗಳಿಗೆ ಯಾವ ಸಿನಿಮಾ ಬರ್ತಿದೆ, ಯಾವ ಡೇಟಲ್ಲಿ ಬರ್ತಿದೆ ಅಂತ ಗೊತ್ತಾಗೋ ಥರ ಅವ್ನು ಮಾಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವ್ರಿಗೂ ಹೇಳಿದೆ. ಸೊ ಹಾಗೆ ಈ ವುಮೆನ್ಸ್ ಕಬಡ್ಡಿ ಪಂದ್ಯಾವಳಿ ಏನಿದೆ, ಸೊ ನವರಸನ್ ಅವರು ತುಂಬ ರಿಸ್ಕಿ ತೊಗೊಂಡು ಎಲ್ಲರನ್ನೂ ಒಂದು ಕಡೆ ಸೇರಿಸಿ, ಅದರಲ್ಲೂ ಆ ಕಬಡ್ಡಿ ಆಡಿಸೋದಿದೆಯಲ್ಲ, ಅದು ತುಂಬ ರಿಸ್ಕಿನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲೂ ಯಾರು ಏನು ತೊಂದರೆ ಏನು ಫಿಸಿಕಲಿ ಏನು ಡ್ಯಾಮೇಜ್ ಮಾಡ್ಕೋಬೇಡಿ. ಸೊ ಖುಷಿಯಾಗಿ ಆಡಿ, ಯಾರೇ ಗೆಲ್ಲಿ ಯಾರೇ ಸೊಲ್ಲಿ ಎಲ್ಲ ನಮ್ಮ ಸ್ಯಾಂಡಲ್ವುಡ್ಡು.
ಎಲ್ಲರೂ ನಾವು ಒಂದಾಗಿರೋಣ. ಸೊ ಖುಷಿಯಾಗಿ ಜಾಲಿ ಮಾಡ್ತಾ ಆಡೋಣ. ಸೊ ಹಾಗೆ ಚಂದನ್ ಶೆಟ್ಟಿ ಅವರು ಸಾಂಗ್ ಕೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಒಂಥರ ಸ್ಪಿರಿಟ್ ಜಾಸ್ತಿ ಆಗಿದೆ ಅಂತ ಅನ್ಕೊತೀನಿ. ಆಡಬೇಕಾದ್ರೆ ಆ ಸಾಂಗಲ್ಲೇ ಆ ಥರ ಇದೆ ಜೋಶು. ಹಾಂ ಹಾಂ ಈಗ ನೆಕ್ಸ್ಟ್ ಪ್ರಾಕ್ಟೀಸ್ಗೆ ಎಲ್ಲರೂ ತಯಾರಾಗಿ ಬರ್ತಾರೆ. ಆ ಸಾಂಗ್ ಕೇಳ್ತಾನೆ ಬರ್ತಾರೆ. ಸೊ ಆ ಸಾಂಗ್ ಕೇಳ್ತಿದ್ರೇ ಎಲ್ಲರಿಗೂ ಆ ಗ್ರೌಂಡಲ್ಲಿ ನಿಂತ್ಕೊಂಡ ತಕ್ಷಣ ಅದು ಸ್ಪಿರಿಟ್ ಬರುತ್ತದು. ಸೊ ಎಲ್ಲರೂ ಚೆನ್ನಾಗಿ ಆಡಿ. ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.